ನಾಡು ಕಂಡ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಇನ್ನೇನು ಕೆಲವೇ ಕ್ಷಣಗಳು ಇರುವಂಥದ್ದು. ಆ ನಿಟ್ಟಿನಲ್ಲಿ ಗಂಧದ ಮರಗಳಿಂದ ಅವರ ಅಂತ್ಯಕ್ರಿಯೆ ನಡೆಸಲಿಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆಯಿಂದ ಈಗಾಗಲೇ 1,000 kg ಗಂಧದ ಮರಗಳನ್ನು ಕೂಡ ತಂದಿರಿಸಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸುಮಾರು 1,000 kg ಗಂಧದ ಕಟ್ಟಿಗೆಯನ್ನು ಇಲ್ಲಿ ಈಗಾಗಲೇ ತಂದು ಇರಲಾಗಿರುವಂಥದ್ದು. ಅರಣ್ಯ ಇಲಾಖೆ ವಾಹನದಲ್ಲಿ ಈ ಒಂದು ಗಂಧದ ಕಟ್ಟಿಗೆಗಳನ್ನು ತರಲಾಗಿದೆ. ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಚೀಲಗಳ ಮೂಲಕ ಗಂಧದ ಕಟ್ಟಿಗೆಗಳನ್ನು ತಂದು ಇಲ್ಲಿ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವಂಥದ್ದು. ಅರಣ್ಯ ಇಲಾಖೆಯವರೇ ಈ ಒಂದು ಗಂಧದ ಕಟ್ಟಿಗೆಗಳನ್ನು ಕೂಡ ಪೂರೈಕೆಯನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಸಾಕಷ್ಟು ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಅಗ್ನಿ ಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಗಂಧದ ಚೂರನ್ನು ಬಳಸ್ತಾರೆ. ಜೊತೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಸ್ ಎಂ ಕೃಷ್ಣ ಅವರ ಇದೀಗ ಅಂತ್ಯ ಸಂಸ್ಕಾರಕ್ಕೆ ಕಂಪ್ಲೀಟ್ ಆಗಿ ಈ ಒಂದು ಗಂಧದ ಒಂದು ಕಟ್ಟಿಗೆಗಳನ್ನು ಬಳಸಲಾಗುತ್ತೆ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈ ಒಂದು ಗಂಧದ ಕಟ್ಟಿಗೆಗಳನ್ನು ಪೂರೈಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಏನು ಮಾಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಒಂದು ಗಂಧದ ಕಟ್ಟಿಗೆಗಳ ಮೇಲೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಬಳಿಕ ಆ ಒಂದು ಚಿತೆಗೆ ಅಗ್ನಿಸ್ಪರ್ಶವನ್ನು ಕೂಡ ಮಾಡಲಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಅಂತಿಮ ಸಿದ್ಧತೆಗಳು ಕೂಡ ಈಗಾಗಲೇ ಪೂರ್ಣಗೊಂಡಿವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಈ ಒಂದು ಸೋಮನಹಳ್ಳಿಯ ಅವರ ಒಂದು ಜಮೀನಿಗೆ ಆಗಮಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮದ್ದೂರು.